ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. Thank you for sending this video, see Putta. I'm really sorry. Unfortunately, ನಾನು ನಿನ್ನ ನಾಟಕ ನೋಡೋದಕ್ಕೆ ಬರಕ್ಕಾಗಲಿಲ್ಲ. ಬೇಜಾರು ಮಾಡ್ಕೊಂಬೇಡ, ಓಕೆ? ಸಿಹಿ ಮಲಗಿದಾಳೆ. ರಾಮ್ ಏನೋ ರಿಪ್ಲೈ ಮಾಡ್ತಿಲ್ಲ. ಆನ್ಲೈನಲ್ಲೂ ಇದ್ದಾರೆ. ಮಾವಯ್ಯ ಮಾತ್ರ ಥ್ಯಾಂಕ್ ಯು. ಮಾವಯ್ಯ, ನಾಡಿದ್ದು ಚೆಕಪ್ ಇದೆ. ಡಾಕ್ಟ್ರಿಗೆ ಇಲ್ಲಿಗೆ ಬರೋದಕ್ಕೆ ಹೇಳಿದ್ದೀನಿ. ನೀವು ಹಾಸ್ಪಿಟಲ್ಗೆ ಹೋಗೋದೇನು ಬೇಡ. ಅದು ಬಿಡಮ್ಮ. ಸರಿ, ನೀನು ಯಾವತ್ತಿನಿಂದ ಈ ಕೆಲಸದಿಂದ ರಿಟೈರ್ಮೆಂಟ್ ತಗೊಳ್ಳೋದು? ಮನೆ ನಿಭಾಯಿಸೋದಕ್ಕೆ ರಿಟೈರ್ಮೆಂಟ್ ಎಲ್ಲ ಇದೆಯಾ ಮಾವಯ್ಯ? ಯಾಕಿಲ್ಲ? ಅತ್ತೆಯಾಗಿ ಬಡ್ತಿ ತಗೊಳ್ಳೋದು ಅಂದರೆ ಒಂಥರ ರಿಟೈರ್ಮೆಂಟ್. ಸೊಸೆಯಾಗಿ ಬಂದವಳು ನಿನ್ನ ಜವಾಬ್ದಾರಿ ತಗೋತಾಳೆ, ನೀನು ಹಾಯಾಗಿರ್ಬೋದು. ಓ, ನೀವು ಹಾಗೆ ಹೇಳ್ತಿದ್ದೀರಾ? ಇದನ್ನ ನನ್ನ ಹತ್ರ ಹೇಳಿ ಏನು ಪ್ರಯೋಜನ ಇಲ್ಲ ಮಾವಯ್ಯ. ನಿಮ್ಮ ಮೊಮ್ಮಗ ಮನ್ಸು ಮಾಡಬೇಕು. ನೀವು ನೋಡಿದ್ರೆ ವಂಶ ಬೆಳೆಸೋದ್ರ ಬಗ್ಗೆ ಮಾತಾಡ್ತಿದ್ದೀರಾ, ಆದರೆ ಅಲ್ಲಿ ಅಶೋಕ್ ಮತ್ತು ರಾಮ ರೂಮಲ್ಲಿ ಕೂತ್ಕೊಂಡು ಕಂಪ್ನಿ ಬೆಳೆಸೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಮಾವಯ್ಯ, ಮೊದಲು ಅವರಿಬ್ಬರನ್ನ ದೂರ ಇಡಿ. ಆಗಲೇ ಅಪ್ಪು ಹೆಂಡತಿಗೆ ಜಾಗ ಆಗೋದು. ಸರಿನಮ್ಮ, ಅದಕ್ಕೆ ಅಲ್ವಾ ನಾನು ಎಲ್ಲರೂ ಬರೋದಕ್ಕೆ ಹೇಳಿದ್ದು. ಅಶೋಕನ್ನು ಮನೆಗೆ ಬರೋಕ್ಕೆ ಹೇಳಿದ್ದೀನಿ, ನಾನು ಮಾತಾಡ್ತೀನಿ. ಸದ್ಯ ಹೇಗೋ ಅವರಿಬ್ಬರನ್ನ ದೂರ ಇಟ್ಟರೆ ಸಾಕು. ಆಮೇಲೆ ಚಾಂದನಿ ಮದುವೆ ಮಾಡಿಸಿದ್ಮೇಲೆ ಇದ್ದೇ ಇದೆಯಲ್ಲ ಗೊಂಬೆ ಆಟವಯ್ಯ. ರಾಮ್ ಹೇಳಿದ ನಿಜಾನಾ ಅಥವಾ ನನ್ನ ಭ್ರಮೆನಾ? ಏನೋ ಒಂಥರ ಗೊಂದಲ. ಆಮೇಲೆ ರಾಮ್ ನನ್ನ ಮಾತಿಗೆ ಸಿಗಲಿಲ್ಲ. ನಾನೇನೋ ತಪ್ಪು ಮಾಡ್ತಿದ್ದೀನಿ ಅಂತ ಅನ್ನಿಸ್ತಾ ಇದೆ. ರಾಮ, ನೀನೇ ಇದನ್ನೆಲ್ಲ ಸರಿ ಮಾಡಬೇಕು. ಗುಡ್ ಮಾರ್ನಿಂಗ್. ನೆನೆ ತುಂಬ ಹೆದರ್ಕೊಂಡಿದ್ದೆ, ಇವಾಗ ಓಕೆನಾ? ಚೆನ್ನಾಗಿ ನಿದ್ದೆ ಬಂತಾ? ಫುಲ್ ಓಕೆ. ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ದು ಮುಗುಳ್ನಾಗೆ ಮ್ಯಾಜಿಕ್ ಮಾಡಿದೆ. ಫುಲ್ ಜೋರಾಗಿ ನಿದ್ದೆ ಬಂತು. ಕರೆಕ್ಟಾಗಿ ಹೇಳ್ತಿದ್ಯಾ ಮುಗುಳ್ನಾಗೆ ಅಂತ? ನಾನು ಯಾವಾಗಲೂ ಕರೆಕ್ಟಾಗೇ ಹೇಳ್ತೀನಿ. ಗುಡ್ ಗರ್ಲ್ ನೀನು. ಹೋಗಿ ಫ್ರೆಶ್ ಆಗ್ಬಿಟ್ಟು ಬಾ. ಸೀತಮ್ಮ, ನನ್ನ ಫ್ರೆಂಡ್ನು ಫೋನ್ ಮಾಡಿದ್ರಾ? ಯಾಕೋ ನಾಟಕ ನೋಡಕ್ ಬರಲಿಲ್ಲ? ಗೊತ್ತಿಲ್ಲ ಪುಟ್ಟ, ಫೋನ್ ಮೆಸೇಜ್ ಏನೂ ಮಾಡ್ತಿಲ್ಲ. ನಾನು ಆ ರಿಪ್ಲೈಗೋಸ್ಕರ ಕಾಯ್ತಿದ್ದೀನಿ. ನೀನು ಕಾಯ್ತಾ ಇದೆಯಾ? ಯಾಕೆ ಸೀತಮ್ಮ? ನೀನು ಯಾಕೆ ಕಾಯ್ತಾ ಇದೀಯ ನನ್ನ ಫ್ರೆಂಡ್ ರಿಪ್ಲೈಗೆ? ನೀನೇನಂತ ಕೇಳಿದ್ದ? ಕಾಲ್ ಮಾಡಲ್ಲ ಸೀತಮ್ಮ. ಮೆಸೇಜ್ಗೆ ಅವ್ರು ರಿಪ್ಲೈ ಮಾಡಿಲ್ಲ. ಕಾಲ್ ಮಾಡಿದ್ರೆ ಏನಂತ ಹೇಳ್ತಾರೆ? ಯಾವ ಮೆಸೇಜಿಗೆ ರಿಪ್ಲೈ ಮಾಡಿಲ್ಲ?
ಯಾವ ಮೆಸೇಜಿಗೆ ರಿಪ್ಲೈ ಮಾಡಿಲ್ಲ? ನನಗೆ ಕಾಲ್ ಮಾಡೋದಕ್ಕೆ ಅಷ್ಟೊಂದು ಯೋಚನೆ ಮಾಡಬೇಕು? ಕಾಲ್ ಮಾಡೋಷ್ಟು ಹತ್ರದವನಲ್ವಾ ನಾನು? ನಿಜ ಹೇಳಿ ಸೀತಾ, ಡೋಂಟ್ ಯು ಲವ್ ಮೀ? ಸುಮ್ಮನೆ ಬಾಯಿ ಮಾತಿಗಿಲ್ಲ ಅನ್ಬೇಡಿ. ಒಂದ್ಸಲ ನಿಮ್ಮ ಮನಸ್ಸನ್ನ ಕೇಳ್ಬೇಕು. ಅದೇನ್ ಹೇಳುತ್ತೆ ಅಂತ ಫ್ರಾಂಕ್ ಆಗಿ ನನ್ಗೆ ಹೇಳಿ. ಮಾತಾಡಿ ಸೀತಾ, ಮಾತಾಡೋದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡಬೇಕು? ಲೈಫಲ್ಲಿ ಫಸ್ಟ್ ಟೈಮ್ ಹೀಗೆಲ್ಲ ಆಗ್ತಿದೆ. ಹೇಗೆ ಎಕ್ಸ್ಪ್ಲೇನ್ ಮಾಡೋದು ಅಂತ ನನಗೆ ಗೊತ್ತಿಲ್ಲ. ನೀವು ನನಗೆ ತುಂಬ ಸ್ಪೆಷಲ್ ಅಂತ ಹೇಳ. ನಿಮ್ಮನ್ನ ಒಂದು ನಿಮಿಷ ನೋಡದೆ ಇದ್ರೆ ನನಗೇನೋ ಕಳ್ಕೊಂಡಂಗೆ ಅನ್ಸುತ್ತೆ. ಅದನ್ನು ಹೇಳ, ಅಥವಾ ನಿನ್ನೆ ಆ ಮಾತು ಹೇಳಿದ್ರಲ್ಲ, ಆಗ್ಲಿಂದ ನಾನು ನಾನಾಗೇ ಇಲ್ಲ ಅಂತ ಹೇಳ. ಫೀಲಿಂಗ್ನ ಏನಂತ ಕರಿಬೇಕು ಅಂತ ನನಗೆ ಗೊತ್ತಿಲ್ಲ. ನನಗೆ ನಿಮ್ಮ ಮೇಲಿರೋ ಫೀಲಿಂಗ್ಸ್ ತಪ್ಪು ಸರಿನೋ ಅದು ಗೊತ್ತಿಲ್ಲ. ನಾನು ಮಾಡ್ತಿರೋ ತಪ್ಪಾ? ಜಸ್ಟ್ ಟೆಲ್ ಮೀ ಎಸ್ ಆರ್ ನೋ. ನನ್ನನ್ನು ಪ್ರೀತಿಸ್ತಿದ್ದೀರಾ ಇಲ್ವಾ? ಮಗಳಿದ್ದಾಳೆ ಅಂತ ಯೋಚನೆನ? ಸಿಹಿ ಅಂದ್ರೆ ನನಗೂ ತುಂಬಾ ಇಷ್ಟ. ಸೋ ವಾಟ್? ನಿಮ್ಗೊಂದು ಪಾಸ್ಟ್ ಇದೆ ಅಂತ ಹಿಂಜರಿಕೆ, ಅದಕ್ಕೇನಂತೆ? ನನಗೂ ಒಂದು ಪಾಸ್ಟ್ ಇದೆ. ಆದರೆ ನಿಮ್ಮ ಹುಡುಗಿ? ನನ್ನ ಕಣ್ಣು ನೋಡಿ ಹೇಳಿ, ನಿಮಗೆ ಯಾರು ಕಾಣಿಸ್ತಾರೆ? ಆ ಚಾಂದನಿನ ಅಥವಾ ನೀವ? ಸಿದಾ, ನಾನು ಇಲ್ಲಿದ್ದೀನಿ. ನೀನು ಯಾರನ್ನ ನೋಡ್ತಿದ್ಯಾ? ಏನಿಲ್ಲ. ನಾನು ಅವ್ರ ಫ್ರೆಂಡಿಗೆ ಫೋನ್ ಮಾಡ್ಬೋದಾ? ಯಾಕೆ ಸಿದಾ? ಸ್ವಾತಿ ನಕ್ಷತ್ರಕ್ಕೆ ಬೀಳೋ ಮಳೆ ಹನಿ ಹೇಗೆ ಸರಿಯಾದ ಚಿಪ್ಪನ್ನು ಭೇಟಿಯಾಗಿ ಮುತ್ತಾಗಿ ಬದಲಾಗುತ್ತೋ ಹಾಗೆ ನೀನು ನಾನಾದೆ, ನಾನು ಬದಲಾದೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.